ಪರಮೇಶ್ವರ್ ಅವರು ಧೀಮಂತ ಗೃಹ ಸಚಿವ ಕರ್ನಾಟಕ, ಧೀಮಂತ ಗೃಹ ಸಚಿವರು. ದಿವಸಕ್ಕೆ ಒಂದೊಂದು ಕೊಲೆಗಳಾಗ್ತಾ ಇದೆ. ನೀವೇ ಪತ್ರಿಕೆಯವರು ದಿವಸ ಅದನ್ನ ಹೇಳ್ತಾ ಇದ್ದೀರಿ, ಕೊಲೆಗಳಾಗ್ತಾ ಇದೆ, ಅತ್ಯಾಚಾರಗಳಾಗ್ತಾ ಇದೆ. ನಾನು ಆಗ್ಲೇ ತಿಳಿಸಾಗಿ 9 ವರ್ಷದ ಹೆಣ್ಮಕ್ಳನ್ನ ಬಿಡ್ತಿಲ್ಲ, ದಿವಸ ಅತ್ಯಾಚಾರಗಳಾಗ್ತಿದೆ, ದಿವಸ ಆಸಿಡ್ ದಾಳಿಗಳಾಗ್ತಾ ಇದಾವೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಪುಣ್ಯಾತ್ಮನಿಗೆ ನಾಲ್ಗೇನೆ ಬರೋದಿಲ್ಲ. ಪರಮೇಶ್ವರ್ಗೆ ಏನ್ ಮಾತಾಡ್ತಾರೆ? ಮುನಿಯಪ್ಪನವ್ರು ಸಿಎಂ ಆಗ್ಬೇಕು, ದಲಿತರಿಗೆ ಒಂದು ಅವಕಾಶ ಕೊಡಬೇಕು. ವಾರೇ ವಾ, ಎಂತ ಚರ್ಚೆ ಪರಮೇಶ್ವರ್ ಅವರೇ. ಅದಕ್ಕೋಸ್ಕರವೇ ಕರ್ನಾಟಕ ಜನ ನಿಮ್ಗೆ 136 ಸೀಟ್ ಕೊಟ್ಬಿಟ್ಟು ನಿಮ್ಮನ್ನು ತಗೊಂಡೋಗಿ ಕೂತಿರೋದು. ಎಂತ ಅದ್ಭುತವಾದ ಚರ್ಚೆ ರೀ ನಿಮ್ದು. ಬೆಂಗಳೂರಲ್ಲಿ ಬಂಧುಗಳೇ, ಗುಂಡಿ ವಿಚಾರ ಇವತ್ತು ಜಗತ್ ಪ್ರಸಿದ್ಧ ಆಗ್ಬಿಟ್ಟಿದೆ. ಹೊಂಡಾ ಸಿಟಿ ಆಗ್ಬಿಟ್ಟಿದೆ ಬೆಂಗಳೂರು, ಗಾರ್ಡನ್ ಸಿಟಿ ಅಲ್ಲ. ಆ ಬಿದ್ದಿರ್ತಕ್ಕಂತಹ ಗುಂಡಿಗಳೊಳಗಡೆ 17 ಜನ ಮೃತಪಟ್ಟಿದ್ದಾರೆ ರೀ ಮೊನ್ನೆಯಿಂದ. 17 ಜನ ಮೃತಪಟ್ಟಿರ್ತಕ್ಕಂಥದ್ದು ಗುಂಡಿಯಿಂದ. ಯಾರು? ಬೆಂಗಳೂರಿನ ಉಸ್ತುವಾರಿ ಸಚಿವರು, ಧೀಮಂತ ನಾಯಕ ಡಿ.ಕೆ. ಶಿವಕುಮಾರ್ ಅವರು. ಇವ್ರ ಯೋಗ್ಯತೆಗೆ ಗುಂಡಿ ಮಚ್ಚಕ್ಕೆ ಇವರಿಗೆ ತಾಕತ್ತಿಲ್ಲ. ಇಡೀ ರಾಜ್ಯದಲ್ಲಿ ಪ್ರವಾಹ ಬಂದು ಮುಳುಗೋಗ್ತಾ ಇದೆ. DCM ಆಗಿ ಒಂದ್ಸರಿ ಹೋಗಿ ಪ್ರವಾಹದವನ್ನು ನೋಡ್ಕೊಂಡ್ ಬರ್ಬೇಕು, ಅವ್ರಿಗೆ ಪರಿಹಾರ ಕೊಡ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ. ಇವತ್ತು ರಾಜ್ಯದ ಪರಿಸ್ಥಿತಿ ಏನಾಗೋಗಿದೆ? ಏನು ಇವರು ಜಲಸಂಪನ್ಮೂಲ ಸಚಿವರು, ಧೀಮಂತ ಡಿ.ಕೆ. ಶಿವಕುಮಾರ್ ಅವರು ಜಲಸಂಪನ್ಮೂಲ ಸಚಿವರು. ಕ್ರಸ್ಟ್ ಗೇಟ್ಗಳ್ರಿ ಕೊಳೆತು ಏನು ಎಲ್ಲ ತುಕ್ಕಿಡಿದು ಬಿದ್ದೋಗಿದ್ದಾವೆ. ಈ ಸರಿ ಮತ್ತೆ ಪ್ರವಾಹ ಮಳೆ ಬಂದ್ರೆ ಮುಂದಿನ ಜುಲೈ ಅಷ್ಟೊತ್ತಿಗೆ ಮತ್ತೆ ಕ್ರಸ್ಟ್ ಗೇಟ್ ಕಿತ್ಕೊಂಡು ಹೊರಟೋಗ್ತವೆ. ಕಳೆದ ವರ್ಷ ನೋಡಿದ್ವಿ, ಆ ತುಂಗ ಭದ್ರಾ ಜಲಾಶಯದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಅಚ್ಚುಕಟ್ಟು ಪ್ರದೇಶದ ರೈತರು ಮಾಡೋ ನರಕ ಆಗೋಯ್ತು. ಈ ಧೀಮಂತ ಮನುಷ್ಯನಿಗೆ ಇವನ ಜಲಸಂಪನ್ಮೂಲ ಸಚಿವದ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಚಿಂತನೆ ಇಲ್ಲ, ಗುಂಡಿಗಳ ಬಗ್ಗೆ ಯೋಚನೆ ಮಾಡೋಕ್ಕೆ ಚಿಂತನೆ ಇಲ್ಲ. ಇವ್ರ ಚಿಂತನೆ ಏನು? ಏನೋ ಭಗವಂತ ಹೊರದ್ರೆ, ಭಕ್ತಿ ಹೊರದ್ರೆ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ, ನನಗೆ ಏನಾದ್ರು ಅದೃಷ್ಟ ಯಾರು ತಪ್ಪಿಸಕ್ಕಾಗಲ್ಲ. ಮಾನ ಮರ್ಯಾದೆ ಅನ್ನೋದು ಕಿಂಚಿತ್ ಅದು ಇದೆಯಲ್ಲಿ ಈ ಸಿದ್ದರಾಮಯ್ಯನಿಗಾಗ್ಲಿ, ಡಿ.ಕೆ. ಶಿವಕುಮಾರ್ಗಾಗ್ಲಿ, ಯಾರಾದ್ರೂ ಸಚಿವರಿಗಾಗ್ಲಿ ಕುರ್ಚಿ ವಿಷಯ ಮಾತಾಡ್ಬೇಕು. ಯಾವತ್ತು ಮಾತಾಡ್ತಾರ್ರಿ? ರಾಜ್ಯ ಎಲ್ಲ ಸುಭಿಕ್ಷವಾಗಿದ್ದಾಗ, ಮಳೆ ಬೆಳೆ ಚೆನ್ನಾಗಿದ್ದಾಗ, ಎಲ್ಲ ವ್ಯವಸ್ಥೆಗಳು ಚೆನ್ನಾಗಿದ್ದಾಗ, ಟ್ಯಾಕ್ಸ್ ಕಲೆಕ್ಷನ್ ಜೋರಿದ್ದಾಗ, ಏನು ಖಜಾನೆ ತುಂಬಿ ತುಳುತ್ತಿದ್ದಾಗ, ಎಲ್ಲ ಕೆಲಸಗಳು ಚೆನ್ನಾಗಿದ್ದಾಗ, ಆ ಸಂದರ್ಭದಲ್ಲಿ ಯಾರೋ ಒಬ್ರು ಅಧಿಕಾರದ ವಿಚಾರದಲ್ಲಿ ಮಾತಾಡೋದು ಅದಕ್ಕೆ ಅರ್ಥ ಇರುತ್ತೆ.